ಭಾರತದ ರಾಜಕೀಯವನ್ನು ರೂಪಿಸುವಲ್ಲಿ ದೂರದೃಷ್ಟಿ ಮತ್ತು ದೃಢ ನಿಶ್ಚಯದಿಂದ ರಾಜ್ಯಗಳನ್ನು ಮುನ್ನಡೆಸುವಲ್ಲಿ ಮಹಿಳಾ ನಾಯಕರು ಅಪಾರ ಪಾತ್ರ ವಹಿಸಿದ್ದಾರೆ. ಮೊನ್ನೆ ರಾಷ್ಟ್ರ ರಾಜಧಾನಿ ದೆಹಲಿಯ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇದರೊಂದಿಗೆ ಮುಖ್ಯಮಂತ್ರಿ ಹುದ್ದೆಗೇರಿದ 18ನೇ ಮುಖ್ಯಮಂತ್ರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅಂದರೆ ದೆಹಲಿಯ 18ನೇ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರಕ್ಕೆ ಏರಿದ್ದಾರೆ. ಈ ಮೂಲಕ ಭಾರತದ ರಾಜಕೀಯ ಇತಿಹಾಸವನ್ನು ರೂಪಿಸುವಲ್ಲಿ ಮಹಿಳಾ ನಾಯಕರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. 13 ರಾಜ್ಯಗಳಲ್ಲಿ ಈವರೆಗೆ 18 ಮಹಿಳಾ ಮಣಿಗಳು ಮುಖ್ಯಮಂತ್ರಿ ಹುದ್ದೆಗೇರಿದ್ದಾರೆ. ಆದರೆ ಇನ್ನೂ ಸಹ ಕರ್ನಾಟಕದಲ್ಲಿ ಒಬ್ಬರು ಸಹ ಮಹಿಳೆಯರು ಮುಖ್ಯಮಂತ್ರಿ ಆಗಿಲ್ಲ. ಆದರೆ ಇದುವರೆಗೂ ಮುಖ್ಯಮಂತ್ರಿ ಹುದ್ದೆಗೇರಿದ ಮಹಿಳೆಯರಲ್ಲಿ ಯಾರು ಸ್ಟ್ರಾಂಗ್ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ದೆಹಲಿಯ ಹೊಸ ಸಿಎಂ ಆದ ರೇಖಾ ಗುಪ್ತರಿಂದ ಹಿಡಿದು ಮಮತಾ ಬ್ಯಾನರ್ಜಿಯಂಥ ಅನುಭವಿ ನಾಯಕಿಯವರೆಗೂ ದೇಶದ ರಾಜಕೀಯದ ಮೇಲೆ ಇವರು ಮೂಡಿಸಿರುವಂಥ ಪ್ರಭಾವ ಅಪಾರ. ಭಾರತದ ರಾಜಕೀಯ ಇತಿಹಾಸವನ್ನು ರೂಪಿಸಲು ಸಹಾಯ ಮಾಡಿದ ಪ್ರಮುಖ ಮಹಿಳಾ ಮುಖ್ಯಮಂತ್ರಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಮೊದಲಿಗೆ ಮೊನ್ನೆ ತಾನೇ ದೆಹಲಿಯಲ್ಲಿ ಸಿಎಂ ಗದ್ದುಗೆ ಏರಿದ ರೇಖಾ ಗುಪ್ತಾ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ರೇಖಾ ಗುಪ್ತಾ ದೆಹಲಿಯ ಶಾಲಿಮಾರ್ ಬಾಗ್ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೇಖಾ ಗುಪ್ತಾ ಈಗ ದೆಹಲಿಯ ನೂತನ ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. 1974ರ ಜುಲೈ 19ರಂದು ಜನಿಸಿದ ಗುಪ್ತಾ ದೆಹಲಿ ವಿವಿಯ ದೌಲತ್ ರಾಮ್ ಕಾಲೇಜಿನಲ್ಲಿ ತಮ್ಮ ರಾಜಕೀಯ ಪಯಣವನ್ನು ಪ್ರಾರಂಭಿಸಿದ್ರು. ಅವರು 1992ರಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸೇರಿದರು ಮತ್ತು ನಂತರ 1996ರಲ್ಲಿ ದೆಹಲಿಯ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾಗ್ತಾರೆ. ಇವರು 2007ರಲ್ಲಿ MCD ಕೌನ್ಸಿಲರ್ ಆಗಿ ಮುಖ್ಯ ವಾಹಿನಿಯ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಮಹಿಳಾ ಕಲ್ಯಾಣ ಮತ್ತು ಮಕ್ಕಳ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದ್ರು. ಇವರು ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯ ಸೇರಿದಂತೆ ಪಕ್ಷದಲ್ಲಿ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಆದರೆ ಸಚಿವರಾಗಿ ಯಾವುದೇ ಅನುಭವ ಇವರಿಗೆ ಇಲ್ಲ. ಆದರೂ ಬಿಜೆಪಿ ಹೈಕಮಾಂಡ್ ಇವರನ್ನು ಸಿಎಂ ಕುರ್ಚಿಯಲ್ಲಿ ಕೂರಿಸಿದೆ. ಅತಿಶಿ ಮರ್ಲೇನಾ ಸಿಂಗ್ ಇನ್ನು ಆಮ್ ಆದ್ಮಿ ಪಕ್ಷದಲ್ಲಿ ಪ್ರಭಾವಶಾಲಿ ನಾಯಕಿ ಅತಿಶಿ ಮರ್ಲೇನೆ ಸಿಂಗ್ 2024ರ ಸೆಪ್ಟೆಂಬರ್ 21ರಿಂದ ಫೆಬ್ರವರಿ 8, 2025ರವರೆಗೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಮುಖ್ಯಮಂತ್ರಿ ಆಗುವ ಮೊದಲು ಅವರು ದೆಹಲಿಯ ಶಿಕ್ಷಣ ವ್ಯವಸ್ಥೆಯನ್ನು ಪರಿವರ್ತಿಸುವಲ್ಲಿ ಮತ್ತು ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರ ನಾಯಕತ್ವವು ಶಿಕ್ಷಣ, ಸಂಸ್ಕೃತಿ ಮತ್ತು ಸಾರ್ವಜನಿಕ ಕಾರ್ಯಗಳಲ್ಲಿನ ಪ್ರಗತಿಯ ಮೇಲೆ ಕೇಂದ್ರೀಕರಿಸಿತ್ತು. ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿಗೆ ಹೋಗಿ ಬಂದು ರಾಜೀನಾಮೆ ನೀಡಿದ ನಂತರ ಅತಿಶಿ ಸಿಎಂ ಆದರು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಹವಾ 2011ರಲ್ಲಿ ಪಶ್ಚಿಮ ಬಂಗಾಳದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿ ಇತಿಹಾಸವನ್ನು ನಿರ್ಮಿಸಿದರು. ಇವರು ತಮ್ಮ ತಳಮಟ್ಟದ ನಾಯಕತ್ವ ಮತ್ತು ಸಾಮಾಜಿಕ ಕಲ್ಯಾಣ, ಬಡತನ ನಿರ್ಮೂಲನೆ ಮತ್ತು ಭ್ರಷ್ಟಾಚಾರವನ್ನು ನಿಭಾಯಿಸುವತ್ತ ಗಮನ ಹರಿಸಿದ್ದಕ್ಕಾಗಿಯೇ ಹೆಸರುವಾಸಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಅವರ ಬಲವಾದ ನಿಲುವು ಇವರನ್ನು ರಾಜ್ಯ ಮತ್ತು ರಾಷ್ಟ್ರೀಯ ರಾಜಕೀಯದಲ್ಲಿ ಪ್ರಭಾವಿ ನಾಯಕರನ್ನಾಗಿ ಮಾಡಿದೆ. ಮಹಿಳೆಯರು ಮತ್ತು ಅಂಚಿನಲ್ಲಿರುವ ಸಮುದಾಯಗಳನ್ನು ಬೆಂಬಲಿಸುವ ಅವರ ಪ್ರಯತ್ನಗಳಿಗಾಗಿ ಬ್ಯಾನರ್ಜಿ ವಿಶೇಷವಾಗಿ ಗುರುತಿಸಿಕೊಳ್ತಾರೆ. ತಮಿಳುನಾಡಿನಲ್ಲಿ ಅಮ್ಮನ ಹವಾ ಜೋರಾಗಿತ್ತು. 14 ವರ್ಷ 124 ದಿನಗಳ ಕಾಲ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಜಯಲಲಿತಾ. ಜಯಲಲಿತಾ ಅವರು ತಮ್ಮ ತಳಮಟ್ಟದ ನಾಯಕತ್ವಕ್ಕೆ ಹೆಸರುವಾಸಿಯಾಗಿದ್ದವರು. ಮೂಲತಃ ಸಿನಿಮಾ ನಾಯಕಿಯಾಗಿದ್ದ ಜಯಲಲಿತಾ ತಮ್ಮ ಹೋರಾಟದ ಮನೋಭಾವದಿಂದ ಮುಖ್ಯಮಂತ್ರಿ ಗಾದಿವರೆಗೂ ಏರಿದರು. ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದವರು ಇವರು. MG ರಾಮಚಂದ್ರನ್ ಅವರ ನೈತಿಕ ಬೆಂಬಲದೊಂದಿಗೆ ಅವರು ತಮಿಳುನಾಡು ದ್ರಾವಿಡ ಪಕ್ಷವಾದ AIDMKಯ ಅಧಿಕಾರದಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿದ್ದರು. ತಮ್ಮ ಅನುಯಾಯಿಗಳಿಂದ ಜನಪ್ರಿಯವಾಗಿ ಅಮ್ಮ ಮತ್ತು ಕ್ರಾಂತಿಕಾರಿ ನಾಯಕಿ ಎಂದು ಕರೆಸಲ್ಪಡ್ತಾರೆ. ರಾಜಕೀಯ ಪ್ರವೇಶಿಸುವುದಕ್ಕಿಂತ ಮೊದಲು ಇವರು ತಮಿಳು ಚಿತ್ರರಂಗದಲ್ಲಿ ಒಬ್ಬ ಜನಪ್ರಿಯ ನಟಿಯಾಗಿದ್ದರು. ನಟಿಯೊಬ್ಬರು ರಾಜಕೀಯ ರಂಗದಲ್ಲಿ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದು ವಿಸ್ಮಯವನ್ನು ಉಂಟು ಮಾಡುತ್ತೆ. ಅನಾರೋಗ್ಯದ ಕಾರಣದಿಂದ ಇವರು 2014ರ ಸೆಪ್ಟೆಂಬರ್ನಲ್ಲಿ ಮರಣವನ್ನು ಹೊಂದುತ್ತಾರೆ. ಇವರು ಅಮ್ಮ ಅಂತಾನೆ ತಮಿಳುನಾಡಿನಲ್ಲಿ ಸಾಕಷ್ಟು ಫೇಮಸ್ ಅನ್ನು ಹೊಂದಿದ್ರು. ಆನಂದಿ ಬೆನ್ ಪಟೇಲ್ 2014ರಿಂದ 2016ರವರೆಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅವರು ಆಡಳಿತವನ್ನು ನಡೆಸ್ತಾರೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣದ ಮೇಲೆ ಗಮನವನ್ನು ಕೇಂದ್ರೀಕರಿಸಿದ್ರು. ಇವರು ಹಳ್ಳಿಗಳಲ್ಲಿ ಮೂಲಸೌಕರ್ಯಗಳನ್ನು ಬಲಪಡಿಸುವ ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಸುಧಾರಿಸುವತ್ತ ಕೆಲಸವನ್ನು ಮಾಡಿದರು. ಇವರ ಅಧಿಕಾರಾವಧಿಯ ನಂತರ ಇವರು ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಹೊಸ ಹುದ್ದೆಯಲ್ಲಿದ್ದಾರೆ. ವಸುಂಧರಾ ರಾಜೆ
ರಾಜಸ್ಥಾನದ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ವಸುಂಧರಾ ರಾಜೆ 2 ಅವಧಿಗೆ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. 2008ರವರೆಗೆ ಮತ್ತು 2013ರಿಂದ 2018ರವರೆಗೆ ಇವರು ಸಿಎಂ ಆಗ್ತಾರೆ. ರಾಜೆ ಅವರ ನಾಯಕತ್ವವು ಆರ್ಥಿಕ ಸುಧಾರಣೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಮಹಿಳೆಯರ ಕಲ್ಯಾಣದ ಮೇಲೆ ಕೇಂದ್ರೀಕೃತವಾಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ಸುಧಾರಿಸಲು ಇವರು ಮಾಡಿದ ಪ್ರಯತ್ನಗಳು ರಾಜ್ಯದ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರಿತು. ಉಮಾ ಭಾರತಿ 2003ರಿಂದ 2004ರವರೆಗೆ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಅವರ ಅಧಿಕಾರದ ಸಮಯ ಕಡಿಮೆಯಾದರೂ ರಾಜ್ಯದ ಅಭಿವೃದ್ಧಿಗೆ ನಿರ್ಣಾಯಕವಾದ ಮೂಲಸೌಕರ್ಯ, ಜಲ ಸಂರಕ್ಷಣೆ ಮತ್ತು ಕೃಷಿ ನೀತಿಗಳನ್ನು ಸುಧಾರಿಸುವತ್ತ ಗಮನವನ್ನು ಹರಿಸಿದರು. ಇವರ ಬಲವಾದ ಹಿಂದುತ್ವ ನಂಬಿಕೆಗಳು ಮತ್ತು ನಾಯಕತ್ವವನ್ನು ಸಹ ವ್ಯಾಖ್ಯಾನಿಸಿದ್ವು. ಇವರನ್ನು ಭಾರತೀಯ ರಾಜಕೀಯದಲ್ಲಿ, ವಿಶೇಷವಾಗಿ ಮಧ್ಯ ಭಾರತದಲ್ಲಿ ಪ್ರಸಿದ್ಧ ವ್ಯಕ್ತಿಯನ್ನಾಗಿ ಮಾಡಿತ್ತು. ಶೀಲಾ ದೀಕ್ಷಿತ್ 1998ರಿಂದ 2013ರವರೆಗೆ ದೆಹಲಿಯ ಮುಖ್ಯಮಂತ್ರಿಯಾಗಿ ಶೀಲಾ ದೀಕ್ಷಿತ್ ಅವರು 15 ವರ್ಷಗಳ ಕಾಲ ಸಿಎಂ ಆಗಿದ್ದರು. ಇದು ಇಂದಿಗೂ ದಾಖಲೆಯಾಗಿದೆ. ಅವರ ನಾಯಕತ್ವದಲ್ಲಿ ದೆಹಲಿಯ ಸಾರ್ವಜನಿಕ ಮೂಲಸೌಕರ್ಯದಲ್ಲಿ, ವಿಶೇಷವಾಗಿ ಮೆಟ್ರೋ ವ್ಯವಸ್ಥೆಯಲ್ಲಿ ಸುಧಾರಣೆಯೊಂದಿಗೆ ಆಧುನಿಕ ನಗರವಾಗಿ ರೂಪಾಂತರಗೊಂಡಿತ್ತು. ನಗರಾಭಿವೃದ್ಧಿ, ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯ ಮೇಲಿನ ಅವರ ಗಮನಕ್ಕೆ ಅವರು ಹೆಸರುವಾಸಿಯಾಗಿದ್ದರು. ಇದು ದೆಹಲಿಯನ್ನು ಭಾರತದ ಅತ್ಯಂತ ಅಭಿವೃದ್ಧಿ ಹೊಂದಿದ ನಗರಗಳಲ್ಲಿ ಒಂದನ್ನಾಗಿ ಮಾಡಿತ್ತು. ಸುಷ್ಮಾ ಸ್ವರಾಜ್ 1998ರಲ್ಲಿ ದೆಹಲಿಯ ಮುಖ್ಯಮಂತ್ರಿಯಾಗಿ ಸುಷ್ಮಾ ಸ್ವರಾಜ್ ಅಲ್ಪಾವಧಿಗೆ ಸೇವೆಯನ್ನು ಸಲ್ಲಿಸಿದರು. ಅದರ ನಂತರ ಭಾರತದ ವಿದೇಶಾಂಗ ಸಚಿವೆಯಾಗಿ ಅವರ ಪಾತ್ರವು ಅವರಿಗೆ ರಾಷ್ಟ್ರವ್ಯಾಪಿ ಖ್ಯಾತಿಯನ್ನು ತಂದುಕೊಟ್ಟಿತ್ತು. ಅವರ ಬಲವಾದ ರಾಜತಾಂತ್ರಿಕ ಕೌಶಲ್ಯಗಳಿಗೆ ಹೆಸರುವಾಸಿಯಾದ ಸ್ವರಾಜ್ ಪ್ರಪಂಚದಾದ್ಯಂತ ಭಾರತೀಯ ನಾಗರಿಕರಿಗೆ ಸಹಾಯ ಮಾಡಿದರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿದ್ದರು. ಮುಖ್ಯಮಂತ್ರಿಯಾಗಿ ಅವರ ಅಧಿಕಾರಾವಧಿ ಕಡಿಮೆಯಾದರೂ ಭಾರತೀಯ ರಾಜಕೀಯದಲ್ಲಿ ಅವರ ಪರಂಪರೆಯನ್ನು ಸಾಕಷ್ಟು ಹೆಸರುವಾಸಿಯಾಗಿದೆ. 4 ಬಾರಿ ಸಿಎಂ ಆದ ಮಾಯಾವತಿ ಉತ್ತರ ಪ್ರದೇಶದ 4 ಬಾರಿ ಮುಖ್ಯಮಂತ್ರಿಯಾಗಿದ್ದರು. ದಲಿತರು ಮತ್ತು ಇತರ ಅಂಚಿನಲ್ಲಿರುವ ಸಮುದಾಯಗಳ ಮೇಲೆ ಅವರು ಮಾಡಿದ ಪ್ರಯತ್ನಗಳಿಗೆ ವ್ಯಾಪಕವಾಗಿ ಹೆಸರುವಾಸಿಯಾಗಿದ್ದಾರೆ. ಅವರ ನಾಯಕತ್ವವು ಸಾಮಾಜಿಕ ನ್ಯಾಯ, ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮೇಲೆ ಕೇಂದ್ರೀಕರಿಸಿದೆ. ಮಾಯಾವತಿಯವರ ನಾಯಕತ್ವವು ಉತ್ತರ ಪ್ರದೇಶದಲ್ಲಿ ಪ್ರತಿಧ್ವನಿಸುತ್ತಲೇ ಇದೆ. ಇದು ಅವರನ್ನು ರಾಜ್ಯದ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳನ್ನಾಗಿ ಒಬ್ಬರನ್ನಾಗಿ ಮಾಡುತ್ತೆ. ಉತ್ತರ ಪ್ರದೇಶ ಅಂದರೆ ಜನ ಬೆಚ್ಚಿ ಬೀಳ್ತಾ ಇದ್ರು, ಪೊಲೀಸರ ಮೇಲೆ ಅಟ್ಯಾಕ್ ನಡೀತಾ ಇರುತ್ತೆ ಅಂತ ವ್ಯವಸ್ಥೆಯಲ್ಲಿತ್ತು. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿತ್ತು. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಮಾಯಾವತಿಯವರು ಸಾಕಷ್ಟು ಹರಸಾಹಸವನ್ನೇ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ರಾಬ್ರಿ ದೇವಿ ಬಿಹಾರದಲ್ಲಿ ರಾಷ್ಟ್ರೀಯ ಜನತಾ ದಳದಿಂದ 3 ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮುಖ್ಯಮಂತ್ರಿ ಆಗುವ ಮೊದಲು ಇವರು ಸಾಮಾನ್ಯ ಗೃಹಿಣಿಯಾಗಿದ್ದು ರಾಜಕೀಯದಲ್ಲಿ ಯಾವುದೇ ಆಸಕ್ತಿ ಇವರಿಗೆ ಇರಲಿಲ್ಲ. ಇಂಥ ಮಹಿಳೆ ಬಿಹಾರ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು ದೇಶದ ರಾಜಕೀಯ ಇತಿಹಾಸದಲ್ಲಿ ವಿಶಿಷ್ಟ ಘಟನೆಯಾಗಿದೆ. ಅಲ್ಲದೆ ರಾಬ್ರಿ ದೇವಿ ಬಿಹಾರದ ಪ್ರಥಮ ಮಹಿಳಾ ಮುಖ್ಯಮಂತ್ರಿಯೂ ಹೌದು. 1956ರಲ್ಲಿ ಬಿಹಾರದ ಗೋಪಾಲ್ಗಂಜ್ನಲ್ಲಿ ಜನಿಸಿದ ಇವರು 8ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ. 1973ರಲ್ಲಿ ಲಾಲೂ ಪ್ರಸಾದ್ ಯಾದವ್ ಅವರೊಂದಿಗೆ ಇವರಿಗೆ ಮದುವೆ ಆಗುತ್ತೆ. ಲಾಲೂ ರಾಬ್ರಿ ದಂಪತಿಗೆ 2 ಗಂಡು ಮತ್ತು 7 ಜನ ಹೆಣ್ಣು ಮಕ್ಕಳಿದ್ದಾರೆ. ಪತಿ ಲಾಲೂ ಪ್ರಸಾದ್ ಯಾದವ್ ಬಿಹಾರದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ರೈಲ್ವೆ ಸಚಿವರಾಗಿದ್ದವರು. ಹೀಗಾಗಿ ಇವರಿಗೆ ರಾಜಕೀಯ ಮನೆತನದ ಹಿನ್ನೆಲೆ ಇತ್ತು. ಇವರನ್ನ ಬಿಟ್ಟು ಮತ್ಯಾರೆಲ್ಲ ಮಹಿಳಾ ಸಿಎಂ ಆಗಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಭಾರತದ ಮೊಟ್ಟಮೊದಲ ಮಹಿಳಾ ಮುಖ್ಯಮಂತ್ರಿಯಾದ ಸುಚೇತಾ ಕೃಪಾಲಿನಿ 1963ರಿಂದ 1967ರವರೆಗೆ ಉತ್ತರ ಪ್ರದೇಶದ ಚುಕ್ಕಾಣಿಯನ್ನು ಹಿಡಿದಿದ್ರು. ಹಾಗೆ ನಂದಿನಿ ಸತ್ಪತಿ ಒಡಿಶಾದ ಸಿಎಂ ಆಗಿದ್ರು. ಇವರು 1972ರಿಂದ 1976ರ ತನಕ ಒಡಿಶಾ ಸಿಎಂ ಆಗಿದ್ರು. ಶಶಿಕಲಾ ಕಾಕೋಡ್ಕರ್ ಗೋವಾ ಸಿಎಂ ಆಗಿದ್ರು. ಯಾವಾಗಂದ್ರೆ 1973ರಿಂದ 1979ರವರೆಗೆ. ಅನ್ವರ ತೈಮೂರ್ ಅಸ್ಸಾಂ ಸಿಎಂ. ಇವರು 1980ರಿಂದ 1981ರ ತನಕ ಇವರು ಸಿಎಂ ಹುದ್ದೆಯಲ್ಲಿ ಇದ್ದರು. ಇನ್ನು VN ಜಾನಕಿ ರಾಮಚಂದ್ರನ್ ಇವರು ತಮಿಳುನಾಡಿನ ಸಿಎಂ ಆಗಿದ್ದರು. ಕೇವಲ ಇವರು 23 ದಿನ ಮಾತ್ರ ಸಿಎಂ ಆಗಿದ್ದರು. ರಾಜೇಂದರ್ ಕೌರ್ ಬಟ್ಟಲ್ ಇವರು ಪಂಜಾಬ್ ಸಿಎಂ ಆಗಿದ್ದರು. 83 ದಿನ ಸಿಎಂ ಆಗಿದ್ದರು. ಮೆಹಬೂಬಾ ಮುಫ್ತಿ ಜಮ್ಮು ಕಾಶ್ಮೀರದ ಸಿಎಂ. ಇವರು 2016ರಿಂದ 2018ರವರೆಗೆ ಇವರು ಸಿಎಂ ಆಗಿದ್ದರು. ಹೀಗೆ ಇಲ್ಲಿ ತನಕ ಇಷ್ಟು ಜನ 18 ಜನ ಮಹಿಳೆಯರು ಸಿಎಂ ಆಗಿ ನಮ್ಮ ದೇಶದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಇಲ್ಲಿ ತನಕ ಕರ್ನಾಟಕದಲ್ಲಿ ಯಾವುದೇ ಮಹಿಳೆ ಸಿಎಂ ಆಗಿ ಆಳ್ವಿಕೆಯನ್ನು ಮಾಡಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.